ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಾಟರ್ಡೆ. ರೆಡಿ ಆಗಿಬಿಟ್ಟು ಗಾಳಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಆಟೋದಲ್ಲಿ. ತುಂಬ ದಿವಸ ಆಗಿತ್ತು ಗಾಳಿ ಆಂಜನೇಯ ಟೆಂಪಲ್ಗೆ ಹೋಗಿ. ತುಂಬ ನಂಬ್ತೀವಿ ದೇವ್ರನ್ನ. ನಾನು ಒಳ್ಳೇದಾಗಿದೆ ನಮಗೆ, ಹಂಗಾಗಿ ತುಂಬ ದಿವಸ ಆಗಿತ್ತಲ್ಲ, ಹೋಗ್ಬಿಟ್ಟು ಪ್ರಾಣಿ ಇವತ್ತು ಸಾಟರ್ಡೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ, ಕ್ರಾಸ್ ಮಾಡ್ಬೇಕಾದ್ರೆ ಟೆಂಪಲ್ಗಲ್ಲೊಂದು ದೊಡ್ಡ ಮೋರಿ ಕಾಣುತ್ತೆ, ದೊಡ್ಡದು. ಎಷ್ಟು ಬ್ಯಾಡ್ ಸ್ಮೆಲ್ ಇತ್ತು ಅಂದರೆ ತುಂಬ ಕೆಟ್ಟದಾಗ ಸ್ಮೆಲ್ ಇತ್ತು. ಅಲ್ಲಿ ಪಾಸ್ ಆಗೋವರೆಗೂ ತುಂಬ ಸಖತ್ ಸ್ಮೆಲ್ಲು. ಸೈಡಿಗೆ ಬಂದ್ವಿ, ಸೈಡಿಂದ ಟೆಂಪಲ್ ಈ ಥರ ಕಾಣಿಸುತ್ತೆ. ತುಂಬ ರಶ್ ಇತ್ತು, ಪಾರ್ಕಿಂಗು ತುಂಬ ಮುಂದೆ ಹೋಗಿದ್ವಿ. ಸೈಡಲ್ಲಿಂದ ಹಿಂಗೆ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅಲ್ಲ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಹಂಗೆ ಮುಂದೆ ಹೋದ್ವಿ ಹೋಗ್ಬಿಟ್ಟು ತುಂಬ ಮುಂದೆ ಸ್ವಲ್ಪ ನಡ್ಕೊಂಬರ್ಬೇಕಿತ್ತು. ಅಲ್ಲಿಗೆ ಹೋಗಿ ಗಾಡಿ ಪಾರ್ಕ್ ಮಾಡಿ ನಡ್ಕೊಂಡು ಬರ್ತಾ ಇದ್ವಿ ಟೆಂಪಲ್ಗೆ. ಟೆಂಪಲ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ ನೋಡಿ. ಅಲ್ಲಿ ಹೂವಿನ ಹಾರ, ಲೈಟ್ರದ್ದು ದೇವ್ರ ಸಾಮಾನುಗಳೆಲ್ಲ ಇತ್ತು. ಹೋಗ್ತಾ ಇದ್ದೀನಿ. ಬಟ್ ಈ ಕಡೆ ಸ್ಲಿಪ್ಪರ್ ಬಿಡೋಕ್ಕೆ ಜಾಗ ಮಾಡಿದ್ದಾರೆ. ನಂಗೆ ಗೊತ್ತಿರಲಿಲ್ಲ, ಇವಾಗೆಲ್ಲೂ ರೀಸೆಂಟಾಗಿ ಬಂದಿರಲಿಲ್ಲ. ನಾನು ಮುಂದೆ ಜಾಗ ಇದೆ ಅಂದ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಮತ್ತೆ ರಿಟರ್ನ್ ಬಂದುಬಿಟ್ಟು ಈ ಕಡೆ ಸ್ಲಿಪ್ಪರ್ ಬಿಟ್ಬಿಟ್ಟು ಮತ್ತೆ ಹೋದೆ. ಆಮೇಲೆ ಈ ಕಡೆನೂ ಕ್ಯೂ ಇರುತ್ತಲ್ಲ, ಈ ಕಡೆ ಅಂತ ಹೋಗ್ತಿದ್ದೆ, ಮತ್ತು ಆ ಕಡೆನೂ ಇರಲಿಲ್ಲ. ಆಮೇಲೆ ಹೆಂಗಿರೋ ಈ ಕಡೆ ಬರೋದು ಬಂದಿದ್ದೀನಿ ಅಂದ್ಬಿಟ್ಟು ಕಾಲು ತೊಳ್ಕೊಂಡು ಮತ್ತೆ ಆ ಕಡೆ ಕ್ಯೂವಿಂದ ಮತ್ತೆ ಟೆಂಪಲಿಗೆ ಬಂದೆ. ಇಲ್ಲಿ ಟೆಂಪಲ್ ಒಳಗಡೆ ಬಂದ್ರಪ್ಪ ಎಷ್ಟೊಂದು ಜನ ಇದ್ದಾರೆ ಗೊತ್ತಾ. ನಾವು ಆಲ್ರೆಡಿ 5 o'clock ಬಂದಿದ್ದೀವಿ. ಇದು ತುಂಬ ರಶ್ ಇರುತ್ತೆ, ತುಂಬ ಜನ ಇರ್ತಾರೆ ಅಂತಲೇ ಬೇಗ ಬಂದ್ವಿ ಮನೆಯಿಂದ. ಆದ್ರೂ ಅಷ್ಟು ಬೇಗ ಅಷ್ಟೊಂದು ಜನ ಇದ್ದಾರೆ ಅಂದರೆ ಅಪ್ಪ ತುಂಬ ರಶ್ ಇತ್ತು. ಬಟ್ ಕ್ಯೂವಲ್ಲಿ ನಿಂತ್ಕೊಂಡು ನನ್ನ ಮಗಳು ಸಂಭಾಳಿಸ್ಕೊಂಡು ಹೋಗಿದ್ದಾಗೋಯ್ತು. ಬಟ್ ಒಳಗಡೆ ಎಲ್ಲ ವೀಡಿಯೋ ಮಾಡೋಕೆ ಅಲೋ ಇಲ್ಲ. ಬಟ್ ಚಿಕ್ಕದಾಗಿ ಹಂಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ. ನಾವು ದೇವ್ರ ಹತ್ರ ನಾನು ಅದು ಕೇಳ್ಕೋಬೇಕು ಇದು ಕೇಳ್ಕೋಬೇಕು ಅಂತ ಬೇರೆ ಟೈಮಲ್ಲೆಲ್ಲ ಅನ್ಕೋತಾ ಇರ್ತೀನಿ. ಬಟ್ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ ತಕ್ಷಣ ಏನೂ ಬರೋಲ್ಲ ಮೈಂಡಿಗೆ. ನಾನು ಅಂದ್ಕೊಂಡಿದ್ದು ಒಂದೇ ಕೇಳೋದು, ಅಪ್ಪ ಎಲ್ರೂ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡಪ್ಪ, ಅಷ್ಟೇ ನನ್ನ ಬಾಯಿಂದ ಬರೋದು. ನಿಮಗೂ ಹಂಗೆ ಆಗುತ್ತಾ ಅಂತ ಹೇಳಿ ನಾನು ಮುಂಚೆ ಪ್ಲ್ಯಾನ್ ಮಾಡ್ಕೋತೀನಿ, ಅಪ್ಪ ದೇವ್ರ ಹತ್ರ ಕೇಳೋಣ ಅಂತ. ಬಟ್ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಏನೂ ಬರೋಲ್ಲ. ಅಪ್ಪ ಒಳ್ಳೇದು ಮಾಡಪ್ಪ ಅಷ್ಟೇ ಬರೋದು. ಪ್ರಸಾದಕ್ಕೂ ತುಂಬ ಕ್ಯೂ ಇತ್ತು. ಅಲ್ಲೂ ಕ್ಯೂವಲ್ಲಿ ನಿಂತ್ಕೊಂಡು 2 ಪ್ರಸಾದ ಇಸ್ಕೊಂಡು ಬಂದೆ. ನನಗೊಂದು, ನಮ್ಮ ಮನೆಯವ್ರಿಗೊಂದು. ಪೊಂಗಲ್ ಮಾಡಿದರು, ಚೆನ್ನಾಗಿತ್ತು. ಅಲ್ಲೂ ಎಲ್ಲ ಕಡೆ ಕೂತಿದ್ರು, ನಮಗೆ ಕೂತ್ಕೊಳೋಕ್ಕೂ ಜಾಗ ಇಲ್ಲ. ಬಟ್ ಹಂಗೆ ನಿಂತ್ಕೊಂಡೆ ಪ್ರಸಾದ ತಿಂದೆ. ಸ್ವಲ್ಪ ಸ್ಪೈಸಿಯಾಗಿತ್ತು. ನನಗೆ ಸ್ಪೈಸಿ ಅಂದರೆ ತುಂಬ ಇಷ್ಟ. ಚೆನ್ನಾಗಿತ್ತು ಪೊಂಗಲೆಲ್ಲ ಪ್ರಸಾದ ತಿಂದ್ಕೊಂಡು ಹೊರಗಡೆ ಎಕ್ಸಿಟ್ ಆಗ್ತಾ ಇದ್ದೀನಿ. ಅಲ್ಲೊಂದು ಗಣಪತಿ ಟೆಂಪಲ್ ಇತ್ತು, ಗಣಪತಿ ಇತ್ತು. ಅದಕ್ಕೂ ಕೈ ಮುಕ್ಕೊಂಡು ಒಳ್ಳೇದು ಮಾಡಪ್ಪ ಅಂದ್ಬಿಟ್ಟು ಬಂದೆ ಹೊರಗಡೆ. ಅಲ್ಲಿ ಹೊರಗಡೆ ಬಂದು ನೋಡ್ತೀನಿ, ಅಲ್ಲೂ ತುಂಬ ಜನ. ಆಮೇಲೆ ಹಂಗೆ ಪ್ರದಕ್ಷಿಣೆ ಹಾಕ್ಕೊಂಡು ನವಗ್ರಹಗಳಿಗೆ ಹಂಗೆ ಎಕ್ಸಿಟ್ ಆದ್ವಿ. ಇಲ್ಲಿಗೂ ಬಂದು ಕೈ ಮುಗಿಯೋಣ ಅಂತ ಹೋದ್ವಿ. ತುಂಬ ಜನ ಇದ್ದರು. ಅಷ್ಟರೊಳಗಡೆ ನನ್ನ ಮಗಳು ಬಲೂನ್ ಅಂತ ಹೇಳ್ತಾ ಇದ್ಲು. ಒಳಗೊಂದು ಬಲೂನ್ ಕೊಡಿಸಿ ಅಲ್ಲಿ ನಾನು ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೋದೆ. ನಮಸ್ಕಾರ ಮಾಡ್ಕೊಂಡು ಒಳ್ಳೇದು ಮಾಡಪ್ಪ, ಎಲ್ರೂ ಕಾಪಾಡಪ್ಪ ಅಂತ ಕೈ ಮುಗಿದು ಹಂಗೆ ಒಂದು ಫೋಟೋ ತೆಗೆಸ್ಕೊಂಡು ದೇವ್ರ ಜೊತೆ ನಿಂತ್ಕೊಂಡು ಬಂದ್ವಿ. ಹಿಂಗೆ ಬಂದ್ವಿ. ಈ ಕಡೆ ಪಕ್ಕದಲ್ಲೇ ಒಂದು ಕಾರ್ನರ್ ಇಟ್ಟಿದ್ರು. ಕಾರ್ನರ್ ಅಲ್ಲ, ಜೋಳ. ಹಂಗೆ ಜೋಳ ತಗೊಂಡು ಸ್ವೀಟು, ನನ್ನ ಮಗಳು ಸ್ಪೈಸಿ ತಿಂದಾನೆ ಅಂದ್ಬಿಟ್ಟು ಸ್ವೀಟ್ ಕಾರ್ನ್ ತಗೊಂಡು ತಿಂತಾ ಮನೆಗೆ ಎಕ್ಸಿಟ್ ಆದ್ವಿ. ಇಲ್ಲಿಗೆ ಇಷ್ಟು ಚಿಕ್ಕ ಮಿನಿ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.